ಇವತ್ತಿನ ತರಗತಿಯಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದ 3ನೇ ಭಾಗವಾದಂತಹ ನಾನಾರ್ಥಕಗಳು ಅಥವಾ ನಾನಾರ್ಥ ಪದಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನೋಡೋಣ. ನಾನಾರ್ಥ ಪದಗಳು ಈ ಒಂದು ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳಲಾಗುತ್ತೆ. 2 ಅಂಕಗಳಿಗೆ ಕೇಳುವಂತಹ ಈ ಪ್ರಶ್ನೆಯಲ್ಲಿ 3 ಪದಗಳನ್ನು ನಿಮಗೆ ಕೇಳಿರ್ತಾರೆ. ಆ 3 ಪದಗಳಲ್ಲಿ 2 ಪದಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಈ ನಾನಾರ್ಥ ಪದಗಳಿಗೆ ಉತ್ತರವನ್ನು ಬರೆಯುವಾಗ ನಾವು ನಾನಾರ್ಥ ಪದಗಳು ಅಂದ್ರೆ ಏನು ಅನ್ನುವ ವಿವರಣೆಯನ್ನು ತಿಳ್ಕೊಂಡಿರಬೇಕು. ಸಮನಾರ್ಥಕ ಪದಗಳಿಗೂ ನಾನಾರ್ಥ ಪದಗಳಿಗೂ ಏನು ವ್ಯತ್ಯಾಸ ಅನ್ನುವುದು ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋದು ಬಹಳ ಸುಲಭ ಆಗುತ್ತೆ. ನಾನಾರ್ಥ ಪದಗಳು ಅಂತ ಅಂದ್ರೆ ಒಂದು ಪದ ಬೇರೆ ಬೇರೆ ಅರ್ಥವನ್ನ ಕೊಡುವಂತಹ ಹಲವು ಪದಗಳನ್ನು ಹೊಂದಿದ್ದರೆ, ಒಂದು ಪದ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಹಲವು ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನ ನಾನಾರ್ಥ ಪದಗಳು ಅಂತ ಕರೀತೇವೆ. ಕನ್ನಡದಲ್ಲಿ ಇಂತಹ ನಾನಾರ್ಥ ಪದಗಳು ಸಾಕಷ್ಟಿದ್ದಾವೆ. ಆ ಪದಗಳು ಸಂದರ್ಭಕ್ಕನುಗುಣವಾಗಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡ್ತಾ ಹೋಗ್ತವೆ. ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ಪದ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಒಂದು ಸಂದರ್ಭದಲ್ಲಿ ಆ ಪದ ಒಂದು ಅರ್ಥವನ್ನು ಕೊಟ್ರೆ ಅದೇ ಪದ ಇನ್ನೊಂದು ಸಂದರ್ಭದಲ್ಲಿ ಮತ್ತೊಂದು ರೀತಿಯ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಂತಹ ಒಂದು ಪದವನ್ನು ಕೊಟ್ಟಿದ್ದಾರೆ. ಆ ಪದ ಯಾವುದು ಅಂದ್ರೆ ಬಲ ಅನ್ನುವಂತಹ ಈ ಪದ. ಹೇಗೆ ಈ ಪದ ಸಂದರ್ಭಕ್ಕನುಗುಣವಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಒಂದು, ಅವನು ತುಂಬಾ ಬಲಶಾಲಿಯಾಗಿದ್ದನು. ಅವನು ತುಂಬಾ ಬಲಶಾಲಿಯಾಗಿದ್ದನು ಅಂತ ಹೇಳುವಾಗ ಇಲ್ಲಿ ಈ ಪದದಲ್ಲಿ ಈ ಬಲ ಅನ್ನುವಂತಹ ಪದ ಶಕ್ತಿಶಾಲಿ ಅನ್ನುವ ಅರ್ಥವನ್ನು ಕೊಡುತ್ತೆ. ತುಂಬಾ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು. ನೋಡಿ, ಈ ಪದ ಇಲ್ಲಿ ಶಕ್ತಿಶಾಲಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಹಾಗೆ ಇದೇ ಪದ ಇನ್ನೊಂದು ರೀತಿಯ ಅರ್ಥವನ್ನು ಕೊಡೋದಾದ್ರೆ ಪಾಂಡವರ ಬಲ 11 ಅಕ್ಷೋಹಿಣಿ 11 ಅಕ್ಷೋಹಿಣಿ ಇಂದ ಕೂಡಿತ್ತು. ಇಲ್ಲಿ ಏನಾಗುತ್ತೆ, ಈ ಬಲ ಅನ್ನುವಂತಹ ಪದ ಸೈನ್ಯ ಅನ್ನುವ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದ್ರೆ ಒಂದು ಪದ ಎಲ್ಲಾ ಸಂದರ್ಭಗಳಲ್ಲಿಯೂ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತೆ ಅಂತ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆಯಲ್ಲಿ ಒಂದು ಪದ ಸಮಯಕ್ಕನುಸಾರವಾಗಿ ಸಂದರ್ಭಕ್ಕನುಗುಣವಾಗಿ ಆ ಪದಗಳು ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ನಾವು ಆ ಸಂದರ್ಭಕ್ಕೆ ಕೊಡುವಂತಹ ಅರ್ಥದ ಹಿನ್ನೆಲೆಯಲ್ಲಿ ನಾವು ಆ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡಿದ್ರೆ, ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು. ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು. ಇಲ್ಲಿ ದಿಕ್ಕು ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು.
ದಿಕ್ಕು ಅನ್ನುವ ಅರ್ಥ ಕೊಡ್ತಾವೆ. ಬಲಗಡೆ ಎಡಗಡೆ ಅಂತ ನಾವೇನು ಕರಿತೀವಲ್ಲ ದಿಕ್ಕುಗಳನ್ನ, ಇಲ್ಲಿ ದಿಕ್ಕು ಅನ್ನುವ ಅರ್ಥವನ್ನ ಕೊಡ್ತದೆ ನೋಡಿ. ಹಾಗೆ ಇನ್ನೊಂದು ಪದ, ತಾಯಿ ಮಗುವನ್ನು ಬಲವಾಗಿ ತಬ್ಬಿ ಹಿಡಿದಿದ್ದಳು. ತಾಯಿ ಮಗುವನ್ನು ಬಲವಾಗಿ, ಇಲ್ಲಿ ಬಲವಾಗಿ ಅನ್ನುವಂತಹ ಪದ ಗಟ್ಟಿಯಾಗಿ, ಬಿಗಿಯಾಗಿ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಬಲವಾಗಿ ತಬ್ಬಿ ಹಿಡಿದಿದ್ದಳು. ಇದು ಒಂದೇ ಪದ, ಬಲ ಅನ್ನುವಂತಹ ಒಂದೇ ಪದ ಬೇರೆ ಬೇರೆ ಅರ್ಥಗಳಲ್ಲಿ ಸಂದರ್ಭಕ್ಕನುಗುಣವಾಗಿ ಬಳಕೆಯಾಗುವುದನ್ನು ನಾವು ಕಾಣ್ತೇವೆ. ಇಂತಹ ಪದಗಳು ನಮಗೆ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಪದಗಳಿದ್ದಾವೆ. ಇಂತಹ ಪದಗಳನ್ನೇ ನಾವು ನಾನಾರ್ಥಗಳು ಅಂತ ಕರೆಯುವಂಥದ್ದು. ಹಾಗೆ ಮತ್ತೊಂದು ವಾಕ್ಯ ನೋಡಿ, 5 ಅಂಶಗಳನ್ನು ನೋಡೋಣ. ಸ್ನೇಹಿತನ ಆಗಮನವು ನನಗೆ ಬಲವನ್ನು ನೀಡಿತು. ಇಲ್ಲಿ ಬಲ ಅನ್ನುವಂತಹ ಪದ ನೆರವು ಅನ್ನುವ ಅರ್ಥದಲ್ಲಿ ಬಳಕೆಯಾಗುತ್ತೆ ನೋಡಿ. ಇಲ್ಲಿ ಒಂದೇ ಪದ 5 ರೀತಿಯ ಅರ್ಥಗಳನ್ನು ಕೊಡುವುದನ್ನು ನಾವಿಲ್ಲಿ ಕಾಣ್ತೇವೆ. ಹೀಗೆ ಒಂದು ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವು ರೀತಿಯ ಅರ್ಥಗಳನ್ನು ಕೊಡುವಂತಹ, ಹಲವು ರೀತಿಯ ಅರ್ಥವನ್ನು ಕೊಡುವಂತಹ ಪದಗಳನ್ನು ಹೊಂದಿದ್ದರೆ ಅಂತಹ ಪದಗಳನ್ನು ನಾವು ನಾನಾರ್ಥ ಪದಗಳು ಅಂತ ಕರೀತೇವೆ. ಈಗ ನಿಮ್ಮ ಪಠ್ಯದಲ್ಲಿರುವಂತಹ ಕೆಲವು ಪದಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಹಾಗೆ ನೋಡಿ, ಅವರು ಇನ್ನೊಂದು ಪದವನ್ನು ಕೂಡ ಕೊಟ್ಟಿದ್ದಾರೆ. ಆ ಇನ್ನೊಂದು ಪದ ನೋಡಿಕೊಂಡು ನೇರವಾಗಿ ನಾವು ನಿಮ್ಮ ಪಠ್ಯಕ್ಕೆ ಹೋಗೋಣ. ಮತ್ತೊಂದು ಪದ ಹೊಳೆ. ಇದು ಕೂಡ ತುಂಬಾ ಸಂದರ್ಭಗಳಲ್ಲಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಈ ಹೊಳೆ ಅನ್ನುವಂತಹ ಪದ ನದಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಹಾಗೆ ಹೊಳೆ ಅನ್ನುವಂತಹ ಪದ ಪ್ರಕಾಶಮಾನ ಅನ್ನುವ ಅರ್ಥವನ್ನು ಕೊಡುತ್ತೆ. ಪ್ರಕಾಶಮಾನ ಅಥವಾ ಒಳಗು ಅನ್ನುವ ಅರ್ಥವನ್ನು ಕೊಡುತ್ತೆ. ಹಾಗೆ ಹೊಳೆ ಅನ್ನುವ ಪದ ನೆನಪು ಅನ್ನುವ ಅರ್ಥವನ್ನು ಕೂಡ ಕೊಡುತ್ತೆ. ನನಗೆ ಪರೀಕ್ಷೆಯಲ್ಲಿ ಎಷ್ಟು ಯೋಚಿಸಿದರೂ ಉತ್ತರಗಳು ಹೊಳೆಯಲಿಲ್ಲ ಅಂತಿದ್ರು. ಅಂದ್ರೆ ನೆನಪು ಬರಲೇ ಇಲ್ಲ ಅಂತ. ಇನ್ನೇನು ಪರೀಕ್ಷೆಯನ್ನು ಮುಗಿಸಿ ಹೊರಗೆ ಬರುವಾಗ ನನಗೆ ಉತ್ತರವು ಹೊಳೆಯಿತು, ನೆನಪಿಗೆ ಬಂತು. ಹಾಗೆ ನಮ್ಮ ಊರಿನ ದೇವಾಲಯದಲ್ಲಿರುವಂತಹ ದೇವರು ಫಳಫಳನೆ ಹೊಳೆಯುತ್ತಿತ್ತು, ಪ್ರಕಾಶಮಾನ. ಹಾಗೆ ನಮ್ಮ ಮನೆಯ ಪಕ್ಕದಲ್ಲಿ ಶಾಂಭವಿ ಹೊಳೆಯು ಹರಿಯುತ್ತಿತ್ತು, ನದಿ. ನೋಡಿ, ಹೀಗೆ ಹೊಳೆ ಅನ್ನುವಂತಹ ಒಂದೇ ಪದ ನದಿ ಎನ್ನುವ ಅರ್ಥವನ್ನು ಕೊಡುತ್ತೆ, ಪ್ರಕಾಶಮಾನ ಅನ್ನುವ ಅರ್ಥವನ್ನು ಕೊಡುತ್ತೆ, ಹಾಗೆ ನೆನಪು ಅನ್ನುವಂತಹ ಅರ್ಥವನ್ನು ಕೂಡ ಕೊಡ್ತಾ ಹೋಗುತ್ತೆ. ಹಾಗೆ ಕಳೆ ಅನ್ನುವಂತಹ ಮತ್ತೊಂದು ಪದ, ಕಳೆ ಅನ್ನುವಂತಹ ಪದ ಇದು ಕೂಡ ಕಾಂತಿ ಅಥವಾ ಪ್ರಕಾಶಮಾನ. ಹಾಗೆ ವ್ಯವಕಲನ, ಹೊಲದ ಬೇಡವಾದ ಸಸ್ಯ. ಅದೇ ತಾನೇ ಹೊಲದಲ್ಲಿ ಬೇಡವಾದದ್ದು ತಾನೇ ನಮ್ಮ ಕಳೆ ಅಂತ ಆಗೋದು. ಬೇಡವಾದ ಸಸ್ಯ, ಇದನ್ನ ಕೆಲವರು ಕಸ ಅಂತಲೂ ಕೂಡ ಹೇಳ್ತಾರೆ. ಆದ್ರೆ ನಾವು ಕ್ಲಿಯರ್ ಆಗಿ ಹೇಳೋಣ, ಬೇಡವಾದ ಸಸ್ಯ, ಹೊಲದ ಬೇಡವಾದ ಸಸ್ಯ.
ಹೊಲದಲ್ಲಿ ಬೇಡವಾಗಿರುವಂತಹ ಸಸಿಗಳೇ ಗಿಡಗಳೇ ನಾವು ಕಳೆ ಅಂತ ಹೇಳುವಂತದ್ದು. ಹಾಗಾಗಿ ಕಳೆ ಕೀಳುವುದಕ್ಕೆ ಹೋಗುತ್ತೇನೆ ಅಂತ ಹೇಳಿ ಆ ಬೇಡವಾದ ಗಿಡಗಳಿಂದ ತೆಗೆದುಹಾಕಲಿಕ್ಕೆ ಅಂತ. ಹಾಗೆ ವ್ಯವಕಲನ ಕಳೆಯೋದು, ಹಾಗೆ ಕಾಂತಿ, ಏನು ಕಳೆ ಮಾರಾಯ ನಿಂತು ಅಂತಾರೆ, ಕಾಂತಿ, ತೇಜಸ್ಸು, ಪ್ರಕಾಶಮಾನ ಅನ್ನುವಂತಹ ಅರ್ಥಗಳಲ್ಲಿ ಈ ಪದ ಬಳಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಂದರ್ಭಕ್ಕನುಗುಣವಾಗಿ ಪದಗಳನ್ನ ಬಳಸುವುದನ್ನ ನಾವು ರೂಢಿಸಿಕೊಳ್ಬೇಕು. ಹೀಗೆ ಒಂದು ಪದ ಕೊಡುವಂತಹ ಹಲವು ಅರ್ಥಗಳು ಏನೇನು ಅನ್ನುವುದನ್ನು ತಿಳಿದುಕೊಂಡಾಗ ಒಂದು ಭಾಷೆಗೆ ಸಂಬಂಧಿಸಿದಂತಹ ಶಬ್ದ ಸಂಪತ್ತನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆ ಪಠ್ಯದಲ್ಲಿ ಕೊಟ್ಟಿರುವಂತಹ 50 ಪದಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅವುಗಳು ಯಾವ ಯಾವ ಬೇರೆ ಬೇರೆ ರೀತಿಯ ಅರ್ಥಗಳನ್ನ ಕೊಡ್ತವೆ ಅನ್ನುವುದನ್ನ ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ಮೊದಲೇ ಸೂಳ್. ಸೂಳ್ ತುಂಬಾ ಸರಿ ಈ ಪದವನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೂಳ್ ಅಂತ ಹೇಳಿದ್ರೆ ಸರದಿ, ಸರದಿ, ಹಾಗೆಯೇ ಒಳ್ಳೆಯ ಅಂತ ಅರ್ಥವೂ ಕೂಡ ಇದೆ. ಇವೆರಡೂ ಬೇರೆ ಬೇರೆ ಅರ್ಥಗಳು. ನೀವು ಇದನ್ನು ಬೇಕಾದ್ರೆ ಹೀಗೆ ಬರ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಕೆಳಭಾಗದಲ್ಲಿ ಇನ್ನೊಂದು ಅರ್ಥವನ್ನ ಕೊಟ್ಟು ಆರಂಭಾರ್ಕನ್ನ ಕೊಟ್ಟು ಬರೀಬಹುದು. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಏನು ಅಂದ್ರೆ, ಸರದಿ ಮತ್ತು ಒಳ್ಳೆಯ ಈ ಎರಡು ಪದಗಳು ಬೇರೆ ಬೇರೆ ಅರ್ಥವನ್ನ ಕೊಡುವ ಪದಗಳು ಅಂತ ನೀವು ಅಂದ್ಕೊಳ್ಬೇಕು. ಇವೆರಡು ಒಂದೇ ಅರ್ಥವನ್ನ ಕೊಡುವ ಪದಗಳು ಅಂತ ನೀವು ಅಂದ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ಹಾಗಾಗಿ ಈ ಎರಡೂ ಪದಗಳು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡುವಂತಹ ಪದಗಳು. ಹಾಗೆ ಎರಡು ಕರ. ಕರ ಅಂತ ಹೇಳಿದ್ರೆ ಒಂದು ಅರ್ಥ ಕೈ, ಇನ್ನೊಂದು ಅರ್ಥ ತೆರಿಗೆ. ಕರ ಅಂದ್ರೆ ಕೈ ಒಂದು ಅರ್ಥ, ಇನ್ನೊಂದು ಅರ್ಥ ತೆರಿಗೆ. ಮೂರನೇದು ರಾಗ. ರಾಗ ಅಂತ ಹೇಳಿದ್ರೆ ಪ್ರೀತಿ ಅಂತ ಅರ್ಥ. ಒಂದು ಅರ್ಥ ಪ್ರೀತಿ, ಇನ್ನೊಂದು ಅರ್ಥ ಸಂಗೀತ ಅಥವಾ ಸಂಗೀತದ ಆಲಾಪ. ಸಂಗೀತದ ಆಲಾಪ ಅಂತ ಹೇಳ್ತೀವಿ. ಸಂಗೀತ ಅಂತಲೂ ಬರೀಬಹುದು ಅಥವಾ ಸಂಗೀತದ ಆಲಾಪ. ನಾಲ್ಕು ಕಳೆ. ಕಳೆ ಅನ್ನುವಂತಹ ಪದಕ್ಕೆ ಒಂದು ಅರ್ಥ ಕಾಂತಿ, ಮತ್ತೊಂದು ಅರ್ಥ ವ್ಯವಕಲನ, ಮತ್ತೊಂದು ಅರ್ಥ ಬೇಡವಾದ ಸಸ್ಯ. ಬೇಡವಾದ ಸಸ್ಯ. ನಾನಿಲ್ಲಿ ಒಂದೊಂದೇ ಪದಗಳನ್ನು ಬಳಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಪದಗಳು ಅನ್ನುವುದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು. ಐದನೆಯದು ಬಗೆ. ಬಗೆ ಒಂದು ಅರ್ಥ ವಿಧ, ಒಂದು ಅರ್ಥ ವಿಧ, ಇನ್ನೊಂದು ಅರ್ಥ ಅಗೆಯುವುದು, 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 ಇನ್ನೊಂದು ಅರ್ಥ ಮನಸ್ಸು, ಮನಸ್ಸು, ಮನಸ್ಸು. ಆರನೇದು ದೊರೆ. ಒಂದು ಅರ್ಥ ಸಿಗುವುದು, ಇನ್ನೊಂದು ಅರ್ಥ ರಾಜ, ಇನ್ನೊಂದು ಅರ್ಥ ರಾಜ. ಏಳನೆಯದು ಗಂಡ. ಒಂದು ಅರ್ಥ ಪತಿ, ಇನ್ನೊಂದು ಅರ್ಥ ವೀರ, ವೀರ ಅಥವಾ ಶೂರ, ವೀರ ಅಥವಾ ಶೂರ. 8 ಹತ್ತಿ. ಹರಳೆ ಅನ್ನೋದು ಒಂದು ಅರ್ಥ. ಇಂಗ್ಲಿಷಲ್ಲಿ ಕಾಟನ್ ಅಂತೀವಿ ನೋಡಿ,
ಅದು ಹರಳೆ. ಇನ್ನೊಂದು ಅರ್ಥ ಮೇಲೇರುವುದು. ಮೇಲೇರುವುದು. 9 ಏರಿ. ಏರಿ ಅಂದ್ರೆ ದಿಬ್ಬ ಅಥವಾ ಎತ್ತರವಾದ ಪ್ರದೇಶ, ದಿಬ್ಬ. ಇನ್ನೊಂದು ಅರ್ಥ ಮೇಲೇರುವುದು. ಮೇಲೇರುವುದು. 10 ಅರ್ಥ. ಒಂದು ಅರ್ಥ ಹಣ. ಹಣ. ನೀವು ಎಕನಾಮಿಕ್ಸ್ ಅನ್ನ ಅರ್ಥಶಾಸ್ತ್ರ ಅಂತೀರಿ ನೋಡಿ. ಹಣಕಾಸಿನ ವಿಷಯವನ್ನ ತಿಳಿಸುವಂತಹ ಶಾಸ್ತ್ರವೇ ಅರ್ಥಶಾಸ್ತ್ರ. ಹಾಗಾಗಿ ಅರ್ಥ ಅಂದ್ರೆ ಹಣ. ಹಾಗೆ ನಾವು ಹಣಕಾಸಿನ ಮಂತ್ರಿಯನ್ನು ಕೂಡ ಅರ್ಥಮಂತ್ರಿ ಅಂತ ಕರೀತಾರೆ. ಇನ್ನೊಂದು ಅರ್ಥ ವಿವರಣೆ. 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 11 ತ್ವರೆ. ತ್ಯಜಿಸು ಅನ್ನುವುದು ಒಂದು ಅರ್ಥ, ನದಿ ಅನ್ನುವುದು ಇನ್ನೊಂದು ಅರ್ಥ. ತ್ಯಜಿಸು ಮತ್ತೊಂದು ಅರ್ಥ, ನದಿ. 12 ನೆನೆ. ಒದ್ದೆಯಾಗುವುದು. ಒದ್ದೆಯಾಗುವುದು ಅನ್ನುವುದು ಒಂದು ಅರ್ಥವಾದ್ರೆ ಇನ್ನೊಂದು ನೆನಪು ಅಥವಾ ಜ್ಞಾಪಕ ಅಥವಾ ಸ್ಮರಣೆ. ಸ್ಮರಣೆ, ನೆನಪು, ಜ್ಞಾಪಕ. 13 ಲಘು. ಸಣ್ಣದು ಅಥವಾ ಚಿಕ್ಕದು. ಸಣ್ಣದು ಅಥವಾ ಚಿಕ್ಕದು. ಇನ್ನೊಂದು ಅರ್ಥ ಛಂದಸ್ಸಿನ ಮಾತ್ರೆ. ಛಂದಸ್ಸಿನ ಮಾತ್ರೆ. 14 ಗುರು. ದೊಡ್ಡದು, ಛಂದಸ್ಸಿನ ಮಾತ್ರೆ, ಶಿಕ್ಷಕ, ಗ್ರಹ, ತೂಕವಾದದ್ದು. ಇಲ್ಲಿ ನಾನು 5 ಅರ್ಥಗಳನ್ನು ಹೇಳಿದ್ದೇನೆ. ಒಂದು ದೊಡ್ಡದು, ಎರಡನೆಯದು ಛಂದಸ್ಸಿನ ಮಾತ್ರೆ, ಮೂರನೆಯದು ಶಿಕ್ಷಕ, ನಾಲ್ಕನೆಯದು ಗ್ರಹ, ಐದನೆಯದು ತೂಕವಾದದ್ದು. ಇವೆಲ್ಲವೂ ಬೇರೆ ಬೇರೆ ಅರ್ಥವನ್ನು ಕೊಡುವಂತಹ ಪದಗಳು. 15 ನರ. ನರ ಅಂದ್ರೆ ಒಂದು ಅರ್ಥ ಮನುಷ್ಯ, ಇನ್ನೊಂದು ಅರ್ಥ ರಕ್ತನಾಳ. ರಕ್ತನಾಳ. ಮತ್ತೊಂದು ಅರ್ಥ ಅರ್ಜುನ. ಅರ್ಜುನನಿಗೆ ಈ ಹೆಸರಿತ್ತು. ಪ್ರಥಮ ಪಿಯುಸಿಯಲ್ಲಿ ಬಂದಿದೆ. ನರಸುತ ನಿನ್ನೊರೆಗೆ ದೊರೆಗೆ ಗಂಡನು ಕೊಳರೆ ಅನ್ನುವಂತ ಒಂದು ಪದ ಬಂದಿತ್ತು. 16 ಅರಿ. ಅರಿ ಅಂದ್ರೆ ಒಂದು ಅರ್ಥ ತಿಳಿ, ತಿಳಿಯುವುದು. ಎರಡನೇ ಅರ್ಥ ಮತ್ತೊಂದು ಶತ್ರು ಅಥವಾ ವೈರಿ. ಶತ್ರು ಅಥವಾ ವೈರಿ. ಮತ್ತೊಂದು ಅರ್ಥ ಕತ್ತರಿಸು. ಮತ್ತೊಂದು ಅರ್ಥ ಕತ್ತರಿಸು. 17 ಮಡಿ. ಮಡಿ ಅಂದ್ರೆ ಒಂದು ಅರ್ಥ ಸಾವು ಅಥವಾ ಮರಣ. ಸಾವು ಅಥವಾ ಮರಣ. ಮತ್ತೊಂದು ಅರ್ಥ ಪವಿತ್ರ ಅಥವಾ ಶುದ್ಧ. ಮಡಿ ಮೈಲಿಗೆ ಅಂತ ಹೇಳ್ತೇವೆ ನೋಡಿ, ಪವಿತ್ರ ಅಥವಾ ಶುದ್ಧ. ಮತ್ತೊಂದು ಅರ್ಥ ಪಾತಿ, ಸಸಿಗಳ ಪಾತಿ. 18 ತೆರ. ತೆರ ಅಂದ್ರೆ ಒಂದು ಅರ್ಥ ತೆರಿಗೆ, ಇನ್ನೊಂದು ಅರ್ಥ ದಂಡ,
ಇನ್ನೊಂದು ಅರ್ಥ ರೀತಿ, ಇನ್ನೊಂದು ಅರ್ಥ ಕನ್ಯಾ ಶುಲ್ಕ ಅಥವಾ ವಧುದಕ್ಷಿಣೆ. ಕನ್ಯಾ ಶುಲ್ಕ ಅಥವಾ ವಧುದಕ್ಷಿಣೆ 4 ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಪದ. ತೆರಿಗೆ, ದಂಡ, ರೀತಿ, ವಧುದಕ್ಷಿಣೆ. 19 ಸಾರು. ಸಾರು ಅಂದ್ರೆ ಒಂದು ಅರ್ಥ ಸಾಂಬಾರು, ಸಾಂಬಾರು. ಇನ್ನೊಂದು ಅರ್ಥ ಪ್ರಚಾರ ಮಾಡು, ಪ್ರಚಾರ ಮಾಡು. 20 ನಾರು, ದುರ್ನಾತ ಅಥವಾ ಕೆಟ್ಟ ವಾಸನೆ, ಕೆಟ್ಟ ವಾಸನೆ ಅಥವಾ ದುರ್ನಾತ. ಮತ್ತೊಂದು ಅರ್ಥ ಎಳೆ ಅಥವಾ ಗುಂಜು, ಎಳೆ ಅಥವಾ ಗುಂಜು. 21 ರಸ. ರಸ, ರಸ ಅಂದ್ರೆ ಒಂದು ಅರ್ಥ ಸ್ವಾದ ಅಥವಾ ರುಚಿ, ಸ್ವಾದ ಅಥವಾ ರುಚಿ. ಮತ್ತೊಂದು ಅರ್ಥ ದ್ರವ, ದ್ರವ, ದ್ರವ ರೂಪ ಅಂತೇವೆ ನೋಡಿ, ದ್ರವ. 22 ಪರಿ. ಪರಿ ರೀತಿ, ರೀತಿ. ಮತ್ತೊಂದು ಅರ್ಥ ವಿಧ ಅಥವಾ ವಿಧಾನ, ವಿಧ ಅಥವಾ ವಿಧಾನ. 23 ಕೊನೆ, ಅಂತ್ಯ ಅಥವಾ ಅಂತಿಮ, ಅಂತ್ಯ ಅಥವಾ ಅಂತಿಮ. ಮತ್ತೊಂದು ಅರ್ಥ ತುದಿ, ತುದಿ. 24 ನೆರೆ, ನೆರೆ. ಒಂದು ಅರ್ಥ ಪ್ರವಾಹ, ಪ್ರವಾಹ. ಮತ್ತೊಂದು ಅರ್ಥ ಗುಂಪು ಸೇರುವುದು, ಮತ್ತೊಂದು ಅರ್ಥ ಗುಂಪು ಸೇರುವುದು. ಮತ್ತೊಂದು ಅರ್ಥ ಮುಪ್ಪು, ಮುಪ್ಪು. ಮತ್ತೊಂದು ಅರ್ಥವೂ ಇದೆ. ಹೆಣ್ಣು ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಪ್ರವೇಶಿಸುವಂತಹ ಸಂದರ್ಭವನ್ನ ಈ ಪದದಿಂದ ನಾವು ಬಳಸ್ತೇವೆ, ನೆರೆದಳು ಅಂತ ಹೇಳ್ತೇವೆ. 25 ಹೊಳೆ, ಹೊಳೆ, ನದಿ. ಮತ್ತೊಂದು ಅರ್ಥ ಪ್ರಕಾಶಮಾನ, ಮತ್ತೊಂದು ಅರ್ಥ ಪ್ರಕಾಶಮಾನ. 26 ಎಡೆ, ನೈವೇದ್ಯ ಅಥವಾ ಪ್ರಸಾದ, ನೈವೇದ್ಯ ಅಥವಾ ಪ್ರಸಾದ. ಮತ್ತೊಂದು ಅರ್ಥ ಜಾಗ, ಜಾಗ ಅಥವಾ ಅವಕಾಶ. 27 ಗುಡಿ, ದೇವಾಲಯ ಒಂದು ಅರ್ಥ. ಇನ್ನೊಂದು ಅರ್ಥ ಗೊತ್ತಾ ಯಾರಿಗಾದ್ರು? ಮರ್ತ್ಬಿಟ್ಟಿದ್ದೀರಿ. ಬಾವುಟ, ಬಾವುಟ. ಪ್ರಥಮ PUCಯ ದೇವರೊಲಿದನ ಕುಲವೇ ಸತ್ಕುಲಂ ಪದ್ಯದಲ್ಲಿ ಈ ಪದ ಬರುತ್ತೆ. ಗುಡಿಗಟ್ಟ ಪೇಳೆಂದು ಪುರದೊಳಗೆ ಸಾರಿಸುತ್ತೆ, ಹರಿಹರ ಬಳಸ್ತಾನೆ. ಭಾವ
ಅರ್ಥ ಒಂದು, ಇನ್ನೊಂದು ಅರ್ಥ ದೇವಾಲಯ. 28 ಕಲಿ, ವೀರ ಅನ್ನುವುದು ಒಂದು ಅರ್ಥ, ಮತ್ತೊಂದು ಅರ್ಥ ಅಭ್ಯಾಸ. ಅಭ್ಯಾಸ. 29 ಮರ್ಯಾದೆ. ಮರ್ಯಾದೆ. ಗಡಿ ಅಥವಾ ಸೀಮೆ ಒಂದು ಅರ್ಥ, ಗಡಿ ಅಥವಾ ಸೀಮೆ ಮತ್ತೊಂದು ಅರ್ಥ ಮರ್ಯಾದೆ. ಮರ್ಯಾದೆ. 30 ಹಿಂಡು. ಹಿಂಡು ಒಂದು ಅರ್ಥ ಗುಂಪು, ಗುಂಪು, ಮತ್ತೊಂದು ಅರ್ಥ ಇಚುಕು, ಇಚುಕು. 31 ತಿಳಿ. ತಿಳಿ ಅಂದ್ರೆ ನಿರ್ಮಲ ಅಥವಾ ಶುದ್ಧ, ನಿರ್ಮಲ ಅಥವಾ ಶುದ್ಧ. ಮತ್ತೊಂದು ಅರ್ಥ ಅರಿಯುವುದು, ಅರಿತುಕೊಳ್ಳುವುದು, ಅರಿಯುವುದು ಅಥವಾ ಅರಿತುಕೊಳ್ಳುವುದು. 32 ಬಟ್ಟೆ. ಒಂದು ಅರ್ಥ ವಸ್ತ್ರ, ಮತ್ತೊಂದು ಅರ್ಥ ದಾರಿ, ದಾರಿ. 33 ಉಸಿರು. ಒಂದು ಅರ್ಥ ಪ್ರಾಣ, ಪ್ರಾಣ, ಇನ್ನೊಂದು ಅರ್ಥ ಉಸಿರಾಟ, ಉಸಿರಾಟ. ಗಾಳಿ ಅಂತಲೂ ಕೂಡ ಹೇಳ್ತಾರೆ. 34 ಸೇರು. ಒಂದು ಅರ್ಥ ಅಳತೆಯ ಪ್ರಮಾಣ, ಅಳತೆಯ ಪ್ರಮಾಣ. ಇನ್ನೊಂದು ಅರ್ಥ ಒಂದೆಡೆ ಸೇರುವುದು, ಒಂದೆಡೆ ಸೇರುವುದು. 35 ಹಿಡಿ. ಹಿಡಿ ಬಂಧಿಸು, ಹಿಡಿಯೋದು, ಬಂಧಿಸು. ಇನ್ನೊಂದು ಅರ್ಥ ಕಾವು, ಕಾವು. ಅದಕ್ಕೆ ಇನ್ನೊಂದು ಶಬ್ದವನ್ನು ಬಳಸ್ತೇವೆ, ಕುಡುಗೋಲು, ಸಲಿಕೆ, ಗುದ್ದಲಿಗೆ ಕಾವುಗಳನ್ನ, ಹಿಡಿಕೆಗಳನ್ನ ಹಾಕ್ತೀವಿ ನೋಡಿ. ಆ ಹಿಡಿಕೆಗಳು ಕೂಡ ಈ ಕಾವು ಅನ್ನುವ ಹೆಸರಿನಿಂದ ಕರೀತಾರೆ. ಹಾಗಾಗಿ ಕಾವು ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹಿಡಿಕೆ ಅಂತ ಹಾಕಬಹುದು. ಯಾರಲ್ಲವ. 36 ಹದ್ದು. ಪಕ್ಷಿ. ಇನ್ನೊಂದು ಅರ್ಥ ನಿಧಿ, ಇನ್ನೊಂದು ಅರ್ಥ ನಿಧಿ. ಹದ್ದು ಮೀರ್ಬೇಡ ಅಂತಾರೆ ನೋಡಿ. 37 ಅಡಿ. ಪಾದ. ಒಂದು ಅರ್ಥ ಪಾದ ಅಥವಾ ಕೆಳಗೆ, ಇನ್ನೊಂದು ಅರ್ಥ ಅಳತೆಯ ಮಾಪನ, ಅಳತೆಯ ಮಾಪನ. 38 ಕಂದ. ಮಗು, ಮಗು. ಇನ್ನೊಂದು ಅರ್ಥ ಪದ್ಯದ ಜಾತಿ, ಹಳಗನ್ನಡ ಪದ್ಯದ ಒಂದು ಜಾತಿ. ಚಂಪು ಸಾಹಿತ್ಯದಲ್ಲಿ ಬರುತ್ತೆ ಕಂದ ಪದ್ಯಗಳು. 39
ಮುನಿ ಒಂದು ಅರ್ಥ ಕೋಪ, ಮತ್ತೊಂದು ಅರ್ಥ ಋಷಿ. ಋಷಿ. 40 ಉತ್ತರ ಒಂದು ಅರ್ಥ ದಿಕ್ಕು, ಇನ್ನೊಂದು ಅರ್ಥ ಜವಾಬು. ಜವಾಬು. 41 ಅರಸು ಒಂದು ಅರ್ಥ ರಾಜ, ಮತ್ತೊಂದು ಅರ್ಥ ಏನು ಹುಡುಕು. ಹುಡುಕು. 42 ನಡು. ನಡು ಒಂದು ಅರ್ಥ ಮಧ್ಯ, ಸೆಂಟರ್ ಅಂತೀವಲ್ಲ, ಮಧ್ಯ ಅಥವಾ ಮಧ್ಯೆ. ಇನ್ನೊಂದು ಅರ್ಥ ಸ್ವಂಟ. ಸ್ವಂಟ. 43 ಎಳೆ. ಎಳೆ. ಬಲಿಯದ್ದು. ಬಲಿಯದ್ದು ಅಥವಾ ಬಲಿಯದೆ ಇರುವುದು. ಬಲಿಯದೆ ಇರುವುದು. ಇನ್ನೊಂದು ಅರ್ಥ ದಾರ. ದಾರ. ಇದಕ್ಕೆ ಇನ್ನೊಂದು ಅರ್ಥವೂ ಇದೆ, ಜಗ್ಗುವುದು. ಎಳೆಯೋದು ಅಂತೀವಲ್ಲ, ಜಗ್ಗುವುದು. 44 ಫಲ ಒಂದು ಅರ್ಥ ಹಣ್ಣು, ಇನ್ನೊಂದು ಅರ್ಥ ಲಾಭ. ಒಂದು ಅರ್ಥ ಹಣ್ಣು, ಇನ್ನೊಂದು ಅರ್ಥ ಲಾಭ. 45 ಕವಿ. ಕವಿತೆ ರಚಿಸುವವ. ಕವಿತೆ ರಚಿಸುವವ. ಇನ್ನೊಂದು ಅರ್ಥ ಆವರಿಸು. ಆವರಿಸು. 46 ಮನ್ನಿಸು. ಒಂದು ಅರ್ಥ ಕ್ಷಮಿಸು. ಕ್ಷಮಿಸು. ಇನ್ನೊಂದು ಅರ್ಥ ಗೌರವಿಸು. ಗೌರವಿಸು. 47 ಪಂಟ. ಒಂದು ಅರ್ಥ ಸೇವಕ, ಇನ್ನೊಂದು ಅರ್ಥ ಸೈನಿಕ. ಒಂದು ಅರ್ಥ ಸೇವಕ, ಮತ್ತೊಂದು ಅರ್ಥ ಸೈನಿಕ. 48 ತೂಗು. ತೂಗು. ಒಂದು ಅರ್ಥ ಅಳತೆ ಮಾಡು. ಅಳತೆ ಮಾಡು. ಇನ್ನೊಂದು ಅರ್ಥ ತೊಟ್ಟಿಲು ತೂಗುವುದು. ತೊಟ್ಟಿಲು ತೂಗುವುದು. 49 ಬಿಂಬ. ಬಿಂಬ ಅಂದ್ರೆ ಒಂದು ಅರ್ಥ ಕನ್ನಡಿ, ಇನ್ನೊಂದು ಅರ್ಥ ಪ್ರತಿಬಿಂಬ, ಇನ್ನೊಂದು ಅರ್ಥ ವಿಗ್ರಹ. ವಿಗ್ರಹ. 3 ಅರ್ಥಗಳನ್ನು ಒಳಗೊಂಡಿರುವಂತಹ ಪದ. 50 ಭಾವ. ಭಾವ ಒಂದು ಅರ್ಥ ಅಕ್ಕನ ಗಂಡ, ಇನ್ನೊಂದು ಅರ್ಥ ಭಾವನೆ. ಭಾವನೆ. ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆಯಲ್ಲಿ ಈ 50 ಪದಗಳಲ್ಲಿಯೇ 3 ಪದಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಈ 50 ಪದಗಳ ಅರ್ಥಗಳನ್ನು ನೀವು ಸಂಪೂರ್ಣವಾಗಿ ಚೆನ್ನಾಗಿ ತಿಳಿದುಕೊಂಡ್ರೆ, ಒಂದು ವೇಳೆ ಪರೀಕ್ಷೆಯಲ್ಲಿ ಏನಾದ್ರು ಈ ಪ್ರಶ್ನೆ ಬಂದ್ರೆ ಉತ್ತರವನ್ನು ಬರೆಯಲಿಕ್ಕೆ ಸುಲಭ ಆಗುತ್ತೆ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ.